ಓಲ್ಡ್ ಮಾಂಕ್ ರಮ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಸಿಗಲ್ವಂತೆ ಇಂಡಿಯನ್ ಫೇಮಸ್ ರಮ್. ಓಲ್ಡ್ ಮಾಂಕ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಸಿಗಲ್ವಂತೆ ಇಂಡಿಯನ್ ಫೇಮಸ್ ರಮ್. ಓಲ್ಡ್ ಮಾಂಕ್ ಸೇರಿ ಕೆಲ ವಿಸ್ಕಿ ಬ್ಯಾನ್ ಮಾಡಿದ FSSAI. ಕೆಲವು ವಿಸ್ಕಿಗಳನ್ನು ಬ್ಯಾನ್ ಮಾಡಿದೆ FSSAI. ಓಲ್ಡ್ ಮಾಂಕ್, ಆಂಟಿಕ್ವಿಟಿ ಬ್ಲೂ, ಬ್ಯಾಕ್ ಪೈಪರ್ ಡಿಲ್ಯಾಕ್ಸ್ ಸೇರಿದಂತೆ ಕೆಲವು ವಿಸ್ಕಿಗಳನ್ನು ಈಗ ಬ್ಯಾನ್ ಮಾಡಲಾಗಿದೆ. ಕೆಲ ವಿಸ್ಕಿ ಹಾಗೂ ರಮ್ ಬ್ರ್ಯಾಂಡನ್ನು ಮಾರಾಟ ಮಾಡೋದನ್ನು ಬ್ಯಾನ್ ಮಾಡಿ FSSAI ನಿರ್ಧಾರವನ್ನು ತೆಗೆದುಕೊಂಡಿದೆ. ದಾರಿ ತಪ್ಪಿಸುವಂತಹ ಮಾಹಿತಿಯನ್ನು ನೀಡಿ ಗ್ರಾಹಕರನ್ನು ಆಕರ್ಷಿಸ್ತಾ ಇದೆ ಅಂತೇಳಿ FSSAI ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೆಲ ವಿಸ್ಕಿ ಹಾಗೂ ರಮ್ ಬ್ರ್ಯಾಂಡ್ಗಳಲ್ಲಿ ಕೃತಕ ಫ್ಲೇವರ್ ಬಳಸಿರೋದು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಓಲ್ಡ್ ಮಾಂಕ್ ಪ್ರಿಯರಿಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದೆ. ಯಾವ ಒಂದು ಕಾರಣಕ್ಕೆ ಈ ನಿರ್ಧಾರವನ್ನ FSSAI ತೆಗೆದುಕೊಂಡಿದೆ ಚಂದನ? ಭರತ್, ನಿಜಕ್ಕೂ ಓಲ್ಡ್ ಮಂಕ್ ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತ ಬ್ರ್ಯಾಂಡ್, ಮದ್ಯಪ್ರಿಯರ ಫೇವ್ರೆಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಈ ನಡುವೆ ಈಗ ಮದ್ಯಪ್ರಿಯರಿಗೆ ಒಂದು ರೀತಿ ಶಾಕ್ ಎದುರಾಗಿರುವಂತದ್ದು. ಓಲ್ಡ್ ಮಂಕ್ ಸೇರಿದಂತೆ ಓಲ್ಡ್ ಮಂಕ್ ರಮ್ ಹಾಗೂ ಕೆಲ ವಿಸ್ಕಿಗಳನ್ನ ಈಗ FSSAI ಬ್ಯಾನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ FSSAI ಕೊಡ್ತಾ ಇರುವಂತ ಕಾರಣ ಏನಂದ್ರೆ, ಆ ರಮ್ ನಲ್ಲಿ ಕೃತಕ ಫ್ಲೇವರ್ಸ್ ಗಳನ್ನ ಬಳಕೆ ಮಾಡಿರುವುದು ಗೊತ್ತಾಗಿದೆ. ಮತ್ತೊಂದು ಇದು ಅಂದ್ರೆ ಸೇವನೆ ಮಾಡುವುದಕ್ಕೆ ಯೋಗ್ಯ ಇದೆ ಅನ್ನುವಂತ ಸುಳ್ಳು ಪ್ರಚಾರಗಳನ್ನ ಮಾಡ್ತಾ ಇರೋದನ್ನ ಗಮನಿಸಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅನ್ನುವಂತ ಮಾತನ್ನ FSSAI ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆಯಲ್ಲಿ ಕೇವಲ ಓಲ್ಡ್ ಮಾಂಕ್ ಅಲ್ಲ, ಓಲ್ಡ್ ಮಾಂಕ್ ನ 3 ವಿವಿಧ ಬ್ರ್ಯಾಂಡ್ಗಳು ಸೇರಿದಂತೆ ಹಾಗೆ ವಿಸ್ಕಿ ಸೇರಿದಂತೆ ಸುಮಾರಷ್ಟು ಬ್ರ್ಯಾಂಡ್ಗಳನ್ನ ಬ್ಯಾನ್ ಮಾಡೋದಕ್ಕೆ ತಕ್ಷಣವೇ ಜಾರಿಗೆ ಬರುವಂತೆ FSSAI ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಓಲ್ಡ್ ಮಾಂಕ್ ನ ಮೋಹನ್ ರಾಕಿ ಸ್ಪ್ರಿಂಗ್ ವಾಟರ್ ಮಧ್ಯ ಘಟಕದಲ್ಲಿ ತಯಾರಾಗುವಂತ ಓಲ್ಡ್ ನ 3 ಆವೃತ್ತಿಯನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವಂತ ಫ್ಲೇವರ್ಸ್ ಗಳ ಬಳಕೆ ಸರಿಯಾಗಿಲ್ಲ, ಅದನ್ನ ಸೇವನೆ ಮಾಡೋದ್ರೆ ಆರೋಗ್ಯಕ್ಕೂ ಕೂಡ ಕುತ್ತು ಬರುತ್ತೆ ಅನ್ನುವಂತ ಮಾಹಿತಿನ ಹೇಳ್ತಾ ಇರುವಂತದ್ದು. ಈ ಎಲ್ಲ ಕಾರಣಗಳನ್ನ ಕೊಟ್ಟು ತಕ್ಷಣದಿಂದಲೇ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದೀವಿ ಅನ್ನುವಂತ ಮಾತನ್ನ FSSAI ಹೇಳ್ತಾ ಇರುವಂತದ್ದು. ಭರತ್, ಧನ್ಯವಾದ ಚಂದನ ತಮ್ಮ ಮಾಹಿತಿಗಾಗಿ.